ಕೀರ್ತನೆಗಳು 106ನೇ ಸಂಧಿ ಅದರ 23ನೇ ವಚನ. ಸಾಮ್ಸ್ 106 ವರ್ಸ್ 23. ಆತನು ಆರಿಸಿಕೊಂಡ ಮೋಶೆಯು ಮಧ್ಯಸ್ಥನಾಗಿ ಅವರನ್ನು ಸಹರಿಸದಂತೆ ಆತನ ಕೋಪವನ್ನು ಶಾಂತಪಡಿಸಿದನು. ಈ ವಾಕ್ಯವು ನಮಗೆ ದಿನದಲ್ಲಿ ಹೇಳುತ್ತದೆ, ದೇವರ ಕೋಪವನ್ನು ಮೋಶೆಯು ಶಾಂತಪಡಿಸಿದನು. ಆದರೆ ಈ ದಿನದಲ್ಲಿ ಕ್ರೈಸ್ತವರಾದ ನಮ್ಮ ಮೇಲೆ ದೇವರಿಗಿರುವ ಕೋಪವನ್ನು ಶಾಂತಪಡಿಸುವವರು ಯಾರೆಂದರೆ ದೇವರ ಸೇವಕರು, ನಮ್ಮ ಸಭಾಪಾಲಕರು, ನಮ್ಮ ಸಭೆಯನ್ನು ನಡೆಸುವ ದೇವರ ಸೇವಕರು. ಅದಕ್ಕಾಗಿ ಅವರ ಪ್ರಾರ್ಥನೆಯು ನಮಗಾಗಿ, ನಮ್ಮ ಮನೆಗಾಗಿ, ನಮ್ಮ ಜೀವಿತಕ್ಕಾಗಿ ಬಹಳ ಪ್ರಾಮುಖ್ಯವಾಗಿರುತ್ತದೆ. ಅದಕ್ಕಾಗಿ ಈ ಮಾತನ್ನು ನಾವು ಧ್ಯಾನದಲ್ಲಿಟ್ಟುಕೊಂಡು ಮೋಶೆಯು ಮಧ್ಯಸ್ಥನಾದ ಪ್ರಕಾರ ಈ ದಿನದಲ್ಲಿ ನಮಗಾಗಿ ನಮ್ಮ ಸಭಾಪಾಲಕರು ಮಧ್ಯಸ್ಥರಾಗಿರುತ್ತಾರೆ. ಅದಕ್ಕಾಗಿ ಅವರ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕಾಗಿ ನಾವು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ತಿಳಿದುಕೊಂಡು ನಾವು ನಡೆಯುವುದಾದರೂ ಈ ದಿನದಲ್ಲಿ ನಾವು ಸಭಾಪಾಲಕರ ಮಾತನ್ನು ಕೇಳುತ್ತಾ, ಸಭಾ ಅಧ್ಯಕ್ಷರ ಮಾತನ್ನು ಕೇಳುತ್ತಾ, ಸಭೆಯನ್ನು ನಡೆಸುವ ಸಭೆಯ ಸೇವಕರ ಮಾತನ್ನು ಕೇಳುತ್ತಾ ಪ್ರಾರ್ಥನೆಯನ್ನು ಬೆಳೆಯುವುದಾದರೆ ಪ್ರಾಮುಖ್ಯವಾಗಿ ನಮ್ಮ ಜೀವಿತವು, ನಮ್ಮ ಮನೆಯು, ನಮ್ಮ ಎಲ್ಲ ವ್ಯವಸ್ಥೆಯು ಒಳ್ಳೆ ರೀತಿಯಾಗಿ ನಡೆಯುತ್ತದೆ. ಆ ರೀತಿಯಾಗಿ ನಡೆಸಬೇಕಾದರೆ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಸಭೆಯ ಪಾಲಕರ ಮಾತನ್ನು ಕೇಳುತ್ತಾ ಬೆಳೆಯೋಣ. ದೇವರ ಈ ವಾಕ್ಯವನ್ನು ಆಶೀರ್ವದಿಸೋಣ.